ವೀಕ್ಷಕರೇ, ನಿಮಗೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ತಾವೆಲ್ಲರೂ ಸಂತೋಷವಾಗಿದ್ದೀರಿ ತಾನೇ? ಇಂದಿನಿಂದ ನಾವು ಸತ್ಯವೇದದ ಹಳೆ ಒಡಂಬಡಿಕೆ ಭಾಗದ 6ನೇ ಪುಸ್ತಕವಾಗಿರುವ ಯೆಹೋಶುವನು ಎಂಬ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸಲಿರುವೆವು. ಈ ಪುಸ್ತಕದ ಕೀಲಿಕೈ ಎಂತಿರುವ ಶಬ್ದವು ಸ್ವಾಧೀನ ಎಂದಾಗಿರುತ್ತದೆ. ಮೋಶೆಯ ನಂತರ ಇಸ್ರಾಯೇಲರ ನಾಯಕನಾದ ಯೆಹೋಶುವನ ಹೆಸರಿನ ಅರ್ಥ ಏನು ಗೊತ್ತಾ? ಯೆಹೋವನು ರಕ್ಷಿಸುವನು ಎಂದಾಗಿರುತ್ತದೆ. ದೇವರ ಆರಿಸುವಿಕೆಗೆ ವಿಧೇಯನಾದ ಯೆಹೋಶುವನು ಹೇಗೆ ಇಸ್ರಾಯೇಲರನ್ನು ವಾಗ್ದಾನ ದೇಶಕ್ಕೆ ನಡೆಸಿದನು ಎಂಬ ವಿಚಾರವನ್ನು ತಿಳಿಸಿರುವ ಯೆಹೋಶುವನ ಪುಸ್ತಕದ ಇಂದಿನ ನಮ್ಮ ಅಧ್ಯಯನದಲ್ಲಿ ಈ ಪುಸ್ತಕದ ಪೀಠಿಕೆ ಹಾಗೂ 1ನೇ ಅಧ್ಯಾಯದ ಕೆಲವು ವಚನಗಳನ್ನು ಪ್ರಾರ್ಥನಾಪೂರ್ವಕವಾಗಿ ಈಗ ಅಧ್ಯಯನ ಮಾಡೋಣ. ಆದಿಯಲ್ಲಿ ವಾಕ್ಯವಾಗಿ ದೇವರ ಬಳಿಯಲ್ಲಿದ್ದಾತನು, ನಮಗೋಸ್ಕರ ನರಾವತಾರ ಎತ್ತಿ ಭೂಮಿಗಿಳಿದಾತನು, ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಆಲಿಸಲು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದೊಂದಿಗೆ ನಾವು ಅನೇಕ ದಿವಸಗಳಿಂದಲೂ ಧ್ಯಾನ ಮಾಡುತ್ತಾ ಬಂದ ಧರ್ಮೋಪದೇಶ ಕಾಂಡ ಪುಸ್ತಕದ ಅಧ್ಯಯನವನ್ನು ಮುಕ್ತಾಯ ಮಾಡುವಂತೆಯೂ ಮತ್ತು ಅದರ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಳ್ಳುವಂತೆಯೂ ನಮಗೆ ಸಹಾಯ ಮಾಡಿದ ತಂದೆಯಾದ ದೇವರನ್ನು, ರಕ್ಷಕನಾದ ಯೇಸು ಕ್ರಿಸ್ತನನ್ನು ಮತ್ತು ಪರಿಶುದ್ಧಾತ್ಮನನ್ನು ಸ್ತುತಿಸಿ ಕೊಂಡಾಡೋಣ. ಪ್ರಿಯರೇ, ಇಂದಿನಿಂದ ನಾವು ಸತ್ಯವೇದದಲ್ಲಿ 6ನೇ ಪುಸ್ತಕವಾಗಿರುವ ಯೆಹೋಶುವನ ಗ್ರಂಥ ಅಥವಾ ಪುಸ್ತಕವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಪ್ರಿಯರೇ, ಆದಿಕಾಂಡದಲ್ಲಿ ಇಸ್ರಾಯೇಲ್ ಹುಟ್ಟಿಕೊಂಡಿತು, ವಿಮೋಚನಾ ಕಾಂಡದಲ್ಲಿ ಇಸ್ರಾಯೇಲ್ ಆಯ್ದುಕೊಳ್ಳಲ್ಪಟ್ಟಿತು, ಅರಣ್ಯಕಾಂಡದಲ್ಲಿ ಈ ಜನಾಂಗವು ಸಿದ್ಧಾಂತ ಮಾಡಲ್ಪಟ್ಟಿತು, ಯಾಜಕ ಕಾಂಡದಲ್ಲಿ ರಕ್ತದ ಮೂಲಕ ಹತ್ತಿರಕ್ಕೆ ಸೇರಿಸಲ್ಪಟ್ಟಿತು, ಧರ್ಮೋಪದೇಶ ಕಾಂಡದಲ್ಲಿ ಅದು ಬೋಧಿಸಲ್ಪಟ್ಟಿತು. ಈಗ ಈ ಯೆಹೋಶುವನ ಪುಸ್ತಕದಲ್ಲಿ ಇಸ್ರಾಯೇಲ್ ಜನಾಂಗವು ಘರ್ಷಣೆಯನ್ನು, ಜಯವನ್ನು ಎದುರಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಯೆಹೋಶುವನ ಪುಸ್ತಕದಲ್ಲಿ ಕೀಲಿಕೈಯಂತಿರುವ ಶಬ್ದವು ಸ್ವಾಧೀನ ಎಂದಾಗಿರುತ್ತದೆ. ದೇವರು ಇಸ್ರಾಯೇಲ್ ಮಕ್ಕಳಿಗೆ ಷರತ್ತಿಲ್ಲದ ಒಡಂಬಡಿಕೆಯ ದೇಶವನ್ನು ಕೊಟ್ಟಿದ್ದನು. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವುದಾದರೆ, ದೇವರು ಅಬ್ರಹಾಮನಿಗೆ ಹೀಗೆ ಹೇಳಿದ್ದನು. ಹೇಗೆಂದರೆ, ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಲ್ಲಿ ದೇವರಾಗಿರುವೆನು ಎಂಬುದಾಗಿ. ಹೇಗೋ ಇಸ್ರಾಯೇಲ್ಯರ ಆ ಪ್ರದೇಶದ ಸ್ವಾಸ್ಥ್ಯವು ನಿಯಮಕ್ಕೆ ಒಳಪಟ್ಟದಾಗಿತ್ತು. ಅಲ್ಲಿ ಘರ್ಷಣೆಯೂ ಮತ್ತು ಜಯವೂ ಇತ್ತು. ಅವರು ತಮ್ಮ ಸ್ವಾಸ್ಥ್ಯಗಳನ್ನು ಹಿಡಿದಿಟ್ಟುಕೊಳ್ಳುವುದಕ್ಕಾಗಿ ಯುದ್ಧಗಳಲ್ಲಿ ಹೋರಾಡಬೇಕಾಗಿತ್ತು. ಪ್ರಿಯರೇ, ದೇವರ ಮಾತಿಗೆ ಇಸ್ರಾಯೇಲ್ಯರು ತೋರುವ ವಿಧೇಯತೆಯು ಆ ದೇಶದ ಮೇಲೆ ಅವರು ಹೊಂದಲಿರುವ ಸತತವಾದ ಮುಂದುವರಿಯುವ ಸ್ವಾಧೀನವನ್ನು ನಿಷ್ಕರ್ಷಿಸಲಿರುವುದು ಎಂದು ಯೆಹೋಶುವನು ತಾನು ಸಾಯುವುದಕ್ಕಿಂತ ಮುಂಚೆ ತನ್ನ ಅಂತಿಮ ಸಂದೇಶದಲ್ಲಿ ಅವರಿಗೆ ಜ್ಞಾಪಕಪಡಿಸುತ್ತಿರುವನು. ಕರ್ತನಲ್ಲಿ ಪ್ರಿಯರೇ, ಯೆಹೋಶುವನ ಪುಸ್ತಕದ ಕೊನೆಯ 5 ವಚನಗಳನ್ನು ಬಿಟ್ಟರೆ ಈ ಪುಸ್ತಕದ ಉಳಿದೆಲ್ಲಾ ಭಾಗವನ್ನು ಯೆಹೋಶುವನೇ ಬರೆದಿರುವನು. ಕೊನೆಯ 5 ವಚನಗಳನ್ನು ಫಿನೆಹಾಸನು ಬರೆದಿರುವನು ಎಂಬುದಾಗಿ ಹೇಳುವುದುಂಟು. ಯೆಹೋಶುವನು ಮೋಶೆಯ ಉತ್ತರಾಧಿಕಾರಿಯಾಗಿದ್ದನು. ಅವನು ಮಹಾಸೇನಾಧಿಪತಿಯಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ಯೆಹೋಶುವ ಎಂಬ ಹೆಸರಿನ ಅರ್ಥ ಯೆಹೋವನು ರಕ್ಷಿಸುವನು ಎಂಬುದಾಗಿರುತ್ತದೆ. ಇದೇ ಶಬ್ದವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಯೆಹೋಶುವನು ಧೈರ್ಯವಂತನು, ದೇವರ ಮೇಲೆ ಆತುಕೊಂಡ ನಂಬಿಕೆಯ ನಾಯಕತ್ವದ ಗುಣವುಳ್ಳವನು, ತೀವ್ರ ಆಸಕ್ತಿಯ ಮತ್ತು ನಿಷ್ಠೆಯ ಮನುಷ್ಯನಾಗಿದ್ದನು. ಅವನು ತನ್ನ ಹೆಸರಿನಲ್ಲಿಯೂ ತನ್ನ ಕ್ರಿಯೆಯಲ್ಲಿಯೂ ಕ್ರಿಸ್ತನ ಮಾದರಿಯಾಗಿದ್ದಾನೆ. ಪ್ರಿಯರೇ, ಒಬ್ಬರು ದೇವರ ಸೇವಕರು ಈ ರೀತಿಯಾಗಿ ಹೇಳಿರುತ್ತಾರೆ: ಒಬ್ಬ ಸಾಧಾರಣ ಸಾಮರ್ಥ್ಯವುಳ್ಳ ಮನುಷ್ಯನು ಸಭೆಯಲ್ಲಿ ನಾಯಕನಾಗಲು ಸಾಧ್ಯ ಎಂಬುದಾಗಿ ಯೆಹೋಶುವನು ತೋರಿಸಿಕೊಡುತ್ತಾನೆ. ನೋಡಿರಿ, ಆಕಾಶದಲ್ಲಿ ಹೊಳೆಯುವ ಅಕ್ಷರಗಳಲ್ಲಿ ಬರೆಯಲ್ಪಡುವುದರ ಮೂಲಕ ಯೆಹೋಶುವನು ತನ್ನ ಕರೆಯನ್ನು ಹೊಂದಿಕೊಳ್ಳಲಿಲ್ಲ, ಆದರೆ ಬದಲಾಗಿ ದೇವರಿಂದಲೇ ನೇಮಕವಾದವನು. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೆಹೋಶುವನ ಪುಸ್ತಕವು ಇಂದಿನ ವಿಶ್ವಾಸಿಗಳಿಗೆ ಪ್ರಾಯೋಗಿಕವಾಗಿ ಅನ್ವಯಿಸುವಂಥದ್ದಾಗಿದೆ. ವಾಗ್ದಾನದ ದೇಶವು ಪರಲೋಕದ ಮಾದರಿಯಾಗಿದೆ. ಯಾಕಂದರೆ ಪರಲೋಕವು ಘರ್ಷಣೆ ಮತ್ತು ಜಯಗಳ ಸ್ಥಳವಲ್ಲ. ಪರಲೋಕವು ದೇವರ ಕೃಪೆಯ ವರವಾಗಿ ಸಿಕ್ಕುವಂತಹದು. ನಿಜವಾಗಿ ಹೇಳುವುದಾದರೆ
ಈ ಲೋಕದಲ್ಲಿಯೇ ವಿಶ್ವಾಸಿಗಳು ಸೇರಿಸಲ್ಪಡುವ ಸ್ಥಳವೇ ವಾಗ್ದಾನದ ದೇಶವಾಗಿದೆ. ಯೆಹೋಶುವನ ಪುಸ್ತಕವು ಹೊಸ ಒಡಂಬಡಿಕೆಯಲ್ಲಿನ ಎಫೆಸದವರಿಗೆ ಬರೆದ ಪತ್ರಿಕೆಗೆ ಅನುಗುಣವಾಗಿದೆ. ಇಲ್ಲಿ ಒಬ್ಬ ವಿಶ್ವಾಸಿಯು ಎಲ್ಲ ಆತ್ಮಿಕ ಆಶೀರ್ವಾದಗಳಿಂದ ಆಶೀರ್ವದಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಅವುಗಳ ಪ್ರಾಯೋಗಿಕ ಸ್ವಾಧೀನ ಮತ್ತು ಅನುಭವವು ಘರ್ಷಣೆ ಮತ್ತು ಜಯಗಳ ಮೇಲೆ ಅವಲಂಬಿತವಾಗಿದೆ. ಇವುಗಳನ್ನು ಶರೀರಭಾವದ ಬಲದಿಂದಲೂ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಒಬ್ಬ ವಿಶ್ವಾಸಿಯ ಒಪ್ಪಿಸಿಕೊಟ್ಟ ಜೀವಿತದಲ್ಲಿ ಪವಿತ್ರಾತ್ಮನ ಶಕ್ತಿಯ ಮೂಲಕ ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರಿಯರೇ, ದೇವರು ಒಬ್ಬ ವಿಶ್ವಾಸಿಗೆ ಕೊಟ್ಟಿರುವುದನ್ನು ಅವನು ಯಾವ ರೀತಿಯಾಗಿ ಸ್ವಾಧೀನಪಡಿಸಿಕೊಳ್ಳಬಹುದೆಂಬುದನ್ನು ವಿವರಿಸುವ ಮಾದರಿಯೇ ಯೆಹೋಶುವನ ಪುಸ್ತಕವಾಗಿದೆ. ಪ್ರಿಯರೇ, ಮುಂದಕ್ಕೆ ನಾವು ಯೆಹೋಶುವನ ಪುಸ್ತಕದ ಹೊರರೇಖೆಯನ್ನು ನೋಡುವುದಾದರೆ, ಪ್ರಥಮವಾಗಿ 1-12 ಅಧ್ಯಾಯಗಳಲ್ಲಿ ಪ್ರವೇಶಿಸಿದ ಪ್ರದೇಶ ಎಂಬ ಮುಖ್ಯ ವಿಷಯದ ಅಡಿಯಲ್ಲಿ 1ನೇ ಅಧ್ಯಾಯದಲ್ಲಿ ಯೆಹೋಶುವನ ಆದೇಶ ಮತ್ತು ಆಜ್ಞೆ, 2ನೇ ಅಧ್ಯಾಯದಲ್ಲಿ ರಹಾಬಳೊಂದಿಗೆ ಗೂಢಾಚಾರರ ಸಂಪರ್ಕ, 3ನೇ ಅಧ್ಯಾಯದಲ್ಲಿ ಯೋರ್ದಾನ್ ಹೊಳೆಯನ್ನು ದಾಟಿದ್ದು, 4ನೇ ಅಧ್ಯಾಯದಲ್ಲಿ 2 ಸ್ಮಾರಕಗಳ ನಿರ್ಮಾಣ, 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ವಿಜಯಕ್ಕಾಗಿ ಸಂಘಟಿತಗೊಂಡದ್ದು, 6-8 ಅಧ್ಯಾಯಗಳಲ್ಲಿ ದೇಶದ ಕೇಂದ್ರವನ್ನು ಆಕ್ರಮಿಸಿದ್ದು ಎಂಬುದಾಗಿ. ಪ್ರಿಯರೇ, 9 ಮತ್ತು 10ನೇ ಅಧ್ಯಾಯಗಳಲ್ಲಿ ದಕ್ಷಿಣದಲ್ಲಿನ ಕಾರ್ಯಾಚರಣೆ ಎಂಬುದರಲ್ಲಿ ಗಿಬ್ಯೋನ್ಯರೊಂದಿಗೆ ಒಪ್ಪಂದವನ್ನು, 9ನೇ ಅಧ್ಯಾಯದಲ್ಲಿಯೂ ಅಮೋರಿಯರ 5 ಅರಸರನ್ನು ಜಯಿಸಿದ್ದು ಮತ್ತು ಸೂರ್ಯನ ಸೂಚಕ ಕಾರ್ಯವನ್ನು 10ನೇ ಅಧ್ಯಾಯದಲ್ಲಿಯೂ, 11ನೇ ಅಧ್ಯಾಯದಲ್ಲಿ ಉತ್ತರದಲ್ಲಿನ ಕಾರ್ಯಾಚರಣೆ, ಯುದ್ಧಗಳಲ್ಲಿನ ಯೆಹೋಶುವನ ನಾಯಕತ್ವದ ಸಮಾಪ್ತಿಯ ಕುರಿತು ನೋಡುತ್ತೇವೆ. ಹಾಗೆಯೇ 12ನೇ ಅಧ್ಯಾಯದಲ್ಲಿ ಜಯಿಸಿದ ಅರಸರುಗಳ ಪಟ್ಟಿ ಎಂಬ ಸಂಗತಿಯನ್ನು ನೋಡುತ್ತೇವೆ. ಪ್ರಿಯರೇ, ದ್ವಿತೀಯ ಭಾಗವಾಗಿ 13-22 ಅಧ್ಯಾಯಗಳಲ್ಲಿ ವಿಭಾಗಿಸಲ್ಪಟ್ಟ ಪ್ರದೇಶ ಎಂಬ ವಿಷಯದಲ್ಲಿ ಯೆಹೋಶುವನ ಅಧಿಕಾರ ಕೊನೆಗಾಣಲ್ಪಟ್ಟದ್ದು, 2 ಕುಲಗಳಿಗೆ ಪ್ರದೇಶದ ದೃಢೀಕರಣವನ್ನು 13ನೇ ಅಧ್ಯಾಯದಲ್ಲಿಯೂ, ಹೆಬ್ರೋನ್ ಪ್ರಾಂತ್ಯವನ್ನು ಕಾಲೇಬನಿಗೆ ಕೊಟ್ಟದ್ದನ್ನು 14ನೇ ಅಧ್ಯಾಯದಲ್ಲಿಯೂ ನೋಡುತ್ತೇವೆ. ಹಾಗೆಯೇ 15-19ನೇ ಅಧ್ಯಾಯಗಳಲ್ಲಿ ಇಸ್ರಾಯೇಲ್ ಕುಲಗಳಿಗೆ ಸ್ವಾಸ್ಥ್ಯವನ್ನು ಹಂಚಿಕೊಡುವುದನ್ನು, 20ನೇ ಅಧ್ಯಾಯದಲ್ಲಿ ಆಶ್ರಯ ನಗರವನ್ನು ಮತ್ತು 21ನೇ ಅಧ್ಯಾಯದಲ್ಲಿ ಲೇವಿ ಕುಲದವರಿಗೆ ಪಟ್ಟಣಗಳನ್ನು ನೀಡುವುದನ್ನೂ ಕಾಣುತ್ತೇವೆ. ಹಾಗೆಯೇ 22ನೇ ಅಧ್ಯಾಯದಲ್ಲಿ 2 ಕುಲದವರು ತಮ್ಮ ಸ್ವಾಸ್ಥ್ಯಕ್ಕೆ ಹಿಂತಿರುಗುವಂತೆ ಆಜ್ಞೆ ಮತ್ತು ಸಾಕ್ಷಿಗಾಗಿ ನಿರ್ಮಾಣ ಮಾಡಿದ ಯಜ್ಞವೇದಿಯ ಕುರಿತು ನೋಡುತ್ತೇವೆ. ಪ್ರಿಯರೇ, ತೃತೀಯ ಭಾಗವಾಗಿ ಯೆಹೋಶುವನ ಕೊನೆಯ ಸಂದೇಶದ ಕುರಿತು 23 ಮತ್ತು 24ನೇ ಅಧ್ಯಾಯಗಳಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಧೈರ್ಯ ಮತ್ತು ಖಚಿತತೆಗಾಗಿ ಇಸ್ರಾಯೇಲ್ ನಾಯಕರುಗಳಿಗೆ ನೀಡಿದ ಕರೆಯ ಕುರಿತು 23ನೇ ಅಧ್ಯಾಯದಲ್ಲಿಯೂ, ದೇವರೊಂದಿಗಿನ ಒಡಂಬಡಿಕೆಯ ಪ್ರತಿಷ್ಠೆ ಮತ್ತು ಪರಿಶೀಲನೆಗಾಗಿ ಇಸ್ರಾಯೇಲಿನ ಎಲ್ಲಾ ಕುಲಗಳಿಗೂ ನೀಡಿದ ಕರೆಯ ಕುರಿತು 24ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಪ್ರಿಯರೇ, ಇಲ್ಲಿವರೆಗೆ ನಾವು ಯೆಹೋಶುವನ ಪುಸ್ತಕದ ಪೀಠಿಕಾ ಭಾಗವನ್ನು ನೋಡಿಕೊಂಡೆವು. ಬನ್ನಿರಿ, ನಾವು ದೇವರಾತ್ಮನ ಸಹಾಯದಿಂದ ಯೆಹೋಶುವನ ಪುಸ್ತಕದ 1ನೇ ಅಧ್ಯಾಯವನ್ನು ಧ್ಯಾನಿಸೋಣ. ಪ್ರಿಯರೇ, ಈ ಮೊದಲನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೆಹೋಶುವನ ಆದೇಶ ಮತ್ತು ಆಜ್ಞೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಯೆಹೋಶುವನ ಪುಸ್ತಕದ ಮೊದಲಿನ 12 ಅಧ್ಯಾಯಗಳಲ್ಲಿ ವಾಗ್ದಾನದ ದೇಶವು ಪ್ರವೇಶಿಸಲ್ಪಟ್ಟಿರುತ್ತದೆ. ಮುಂದೆ 13-21ನೇ ಅಧ್ಯಾಯಗಳಲ್ಲಿ ಪ್ರದೇಶವು ವಿಭಾಗಿಸಲ್ಪಟ್ಟಿದೆ ಮತ್ತು ಈ ಪುಸ್ತಕವು ಯೆಹೋಶುವನು ತನ್ನ ಜನರಿಗೆ ನೀಡಿದ ಕೊನೆಯ ಸಂದೇಶದೊಂದಿಗೆ ಮುಕ್ತಾಯವಾಗುತ್ತದೆ. ಯೆಹೋಶುವನ ಪುಸ್ತಕದ ಮುಖ್ಯ ಧ್ಯೇಯವು ಸ್ವಾಧೀನವಾಗಿರುತ್ತದೆ. ಈ ಪುಸ್ತಕದ ಮೊದಲನೆಯ ಅಧ್ಯಾಯದಲ್ಲಿ ಇದರ ಅರ್ಥವನ್ನು ನಾವು ನೋಡಲಿದ್ದೇವೆ. ಹೌದು, ದೇವರು ತಾನೇ ವೈಯಕ್ತಿಕವಾಗಿ ಯೆಹೋಶುವನಿಗೆ ತನ್ನ ಆದೇಶವನ್ನು, ತನ್ನ ಆಜ್ಞೆಯನ್ನು ಕೊಟ್ಟಿರುವುದರೊಂದಿಗೆ ಈ ಅಧ್ಯಾಯವು ಪ್ರಾರಂಭಗೊಳ್ಳುತ್ತದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಧರ್ಮೋಪದೇಶ ಕಾಂಡದ 34ನೇ ಅಧ್ಯಾಯವನ್ನು ಯೆಹೋಶುವನು ಬರೆದಿರುವನು ಎಂಬ ಅಭಿಪ್ರಾಯ ಹರಡಿಕೊಂಡಿದೆ. ಮೂಲ ಅನುವಾದದಲ್ಲಿ ಯೆಹೋಶುವನ ಪುಸ್ತಕವು ಈಗ ಎಂಬ ಪದಪ್ರಯೋಗದಿಂದ ಪ್ರಾರಂಭಗೊಳ್ಳುತ್ತದೆ. ಅಂದರೆ ಧರ್ಮೋಪದೇಶ ಕಾಂಡದ 34ನೇ ಅಧ್ಯಾಯದ ಕೊನೆಯ ವಾಕ್ಯದ ಇಂಥವನಿಗೆ ಸಮಾನಾದ ಮತ್ತೊಬ್ಬ ಪ್ರವಾದಿ
ಈಚೆಗೆ ಇಸ್ರಾಯೇಲ್ಯರಲ್ಲಿ ಹುಟ್ಟಲೇ ಇಲ್ಲ ಎಂಬ ಕೊನೆಯ ಭಾಗದ ನಂತರ ಯೆಹೋಶುವನ ಪುಸ್ತಕದ 1ನೇ ಅಧ್ಯಾಯದ 1ನೇ ವಾಕ್ಯ, ಯೆಹೋವನ ಸೇವಕನಾದ ಮೋಶೆ ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ ಎಂಬುದನ್ನು ಈಗ ಎಂಬ ಪದವು ಜೋಡಿಸುತ್ತದೆ. ಬನ್ನಿರಿ, ಮುಂದಕ್ಕೆ ನಾವು ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲ್ಯರಿಗೆ ಕೊಡುವ ದೇಶಕ್ಕೆ ಹೋಗು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನ್ನ ಸೇವಕನಾದ ಮೋಶೆ ಸತ್ತನು ಎಂಬುದಾಗಿ ದೇವರು ಹೇಳುತ್ತಾ ಇರುವನು. ನಾವು ಈಗಾಗಲೇ ನೋಡಿರುವ ಹಾಗೆ ಇಸ್ರಾಯೇಲ್ಯರ ಮಕ್ಕಳನ್ನು ಆ ದೇಶದೊಳಕ್ಕೆ ನಡೆಸಲು ಮೋಶೆಯ ಅವಶ್ಯಕತೆ ಇರಲಿಲ್ಲ. ಮೋಶೆಯು ಧರ್ಮಶಾಸ್ತ್ರವನ್ನು ಪ್ರತಿನಿಧಿಸುತ್ತಾನೆ ಮತ್ತು ಧರ್ಮಶಾಸ್ತ್ರವು ನಮ್ಮನ್ನು ರಕ್ಷಿಸಲಾರದು. ಪ್ರಿಯರೇ, ಧರ್ಮಶಾಸ್ತ್ರವು ಪ್ರಕಟಿಸುವಂಥದ್ದಾಗಿದೆ, ಅದು ವಿಮೋಚಿಸುವಂಥದ್ದಲ್ಲ. ಕರ್ತನಲ್ಲಿ ಪ್ರಿಯರೇ, ಆ ಸ್ಥಳವು ಇಸ್ರಾಯೇಲ್ಯರಿಗೆ ಕೊಡಲ್ಪಟ್ಟಿತ್ತು ಎಂಬುದಾಗಿ ಈ ವಾಕ್ಯವು ತಿಳಿಸುತ್ತದೆ. ಇಸ್ರಾಯೇಲ್ಯರ ಒಡೆತನವು ಷರತ್ತಿಲ್ಲದಾಗಿತ್ತು. ಬನ್ನಿರಿ, ಮುಂದಕ್ಕೆ ನಾವು ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಆ ಸ್ಥಳವನ್ನು ಅವರಿಗೆ ಕೊಟ್ಟಿದ್ದಾನೆ. ಆ ಸ್ಥಳವು ಅವರದು. ಆದರೆ ಅವರು ಅದನ್ನು ಹೇಗೆ ಸ್ವಾಧೀನಪಡಿಸಿಕೊಳ್ಳುವರೋ ಅದರ ಮೇಲೆ ಅವರು ಅದನ್ನು ಹೇಗೆ ಆನಂದಿಸಲಿರುವರು ಎಂಬುದು ಆಧಾರಿತವಾಗಿದೆ. ಅಂದರೆ ಅವರು ನಡೆದಾಡುವ ಸ್ಥಳವೆಲ್ಲ ಅವರದೇ ಆಗುತ್ತಿತ್ತು. ಇದನ್ನು ಹೊಸ ಒಡಂಬಡಿಕೆಯೊಂದಿಗೆ ಹೋಲಿಕೆ ಮಾಡಿ ಹೇಳುವುದಾದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳಿಂದ ಎಂಬುದಾಗಿ. ಪ್ರಿಯರೇ, ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಅದು ನಮಗೆ ಹೇಳುತ್ತದೆ. ಆದರೆ ಕೆಲವು ದೇವರ ಮಕ್ಕಳು ತಮಗೆ ಸಂಬಂಧಪಟ್ಟ ಆತ್ಮಿಕ ಆಶೀರ್ವಾದಗಳನ್ನು ಗಟ್ಟಿ ಹಿಡಿದುಕೊಳ್ಳುತ್ತಾರೆ. ಪ್ರಿಯರೇ, ನಮಗಿರುವುದು ಆತ್ಮಿಕ ವೈರಿ. ನಾವು ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಲೇ ಬೇಕಾಗಿರುತ್ತದೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 4ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ, ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯುಪ್ರಟೀಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದಯಮಾಡಿ ಗಮನಿಸಿರಿ. ದೇವರು ಇಸ್ರಾಯೇಲರಿಗೆ ಅನುಗ್ರಹಿಸಿದ ಈ ವಿಶಾಲವಾದ ಪ್ರದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಲ್ಲಿ ಅವರು ಯಶಸ್ವಿಯಾದರೋ? ಖಂಡಿತವಾಗಿಯೂ ಯಶಸ್ವಿಯಾಗಲಿಲ್ಲ. ಪ್ರಿಯರೇ, ದೇವರು ಕೊಟ್ಟಿದ್ದರಲ್ಲಿ 1/10 ಮಾತ್ರ ಸ್ವಾಧೀನಪಡಿಸಿಕೊಂಡರು. ಇಂದೂ ಸಹ ಅನೇಕ ವಿಶ್ವಾಸಿಗಳು ದೇವರು ತಮಗೆ ನೀಡಿರುವ ದೊಡ್ಡ ಪರಿಮಾಣದ ಆತ್ಮಿಕ ವರಗಳಲ್ಲಿ ಕೇವಲ ಸ್ವಲ್ಪ ಪರಿಮಾಣವನ್ನಷ್ಟೇ ತಮ್ಮದಾಗಿರಿಸಿಕೊಳ್ಳಲು ಸಫಲರಾಗಿದ್ದಾರೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಾವು ನೋಡುವುದಾದರೆ ದೇವರು 2 ಸಾರಿ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂಬುದಾಗಿ ಯೆಹೋಶುವನಿಗೆ ಹೇಳುತ್ತಿರುವನು. ಹೌದು, ದೇವರು ಅವನನ್ನು ಉತ್ತೇಜನಪಡಿಸುತ್ತಿರುವನು. ಈಗ ಬಹು ಮುಖ್ಯವಾದ ಒಂದು ಸಂಗತಿಯನ್ನು ಗಮನಿಸಿರಿ. ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೋಶೆಗಿಂತ ಮುಂಚೆ ಲಿಖಿತ ಧರ್ಮಶಾಸ್ತ್ರವಿರಲಿಲ್ಲ ಮತ್ತು ದೇವರು ಮೋಶೆಯೊಂದಿಗೆ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು. ಮುಂದಕ್ಕೆ ನಾವು ನೋಡುತ್ತೇವೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 9ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ,
ನಾನು ನಿನಗೆ ಆಜ್ಞಾಪಿಸಿದೆನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು ಎಂಬುದಾಗಿ. ಹೌದು ಪ್ರಿಯರೇ, ಯೆಹೋಶುವನು ಒಂದು ಕೈಯಲ್ಲಿ ದೇವರ ವಾಕ್ಯವನ್ನು ಮತ್ತೊಂದು ಕೈಯಲ್ಲಿ ಕತ್ತಿಯನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಅವನು ನಂಬಿಕೆಯಿಂದ ಹೊರಗೆ ಹೋಗಬೇಕಾಗಿದೆ. ದೇವರು ಮತ್ತೆ ಅವನಿಗೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ಉತ್ತೇಜಿಸುತ್ತಾ ಇದ್ದಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದಕ್ಕೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಯೆಹೋಶುವನು ಜನಾಧಿಪತಿಗಳಿಗೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋಶುವನು ಅಧಿಕಾರ ವಹಿಸಿಕೊಂಡನು. ಅವನು ಅದನ್ನು ಊಹನೆಯಿಂದ ಮಾಡಲಿಲ್ಲ, ಆದರೆ ಆತ್ಮವಿಶ್ವಾಸದಿಂದ ಮಾಡಿದನು. ದೇವರು ಅವನಿಗೆ ಹೇಳಿದ್ದರಿಂದ ಅವನು ಅದನ್ನು ಮಾಡಿದನು. ದೇವರು ಮೋಶೆಗೂ ತಾನು ಅವನೊಂದಿಗೆ ಇರುವುದಾಗಿ ಹೇಳಿದ್ದನು. ಕರ್ತನಲ್ಲಿ ನನ್ನ ಪ್ರಿಯರೇ, ಯೆಹೋಶುವನು ದೇವರನ್ನು ನಂಬಿದನು. ದೇವರು ಅವನನ್ನು ಉತ್ತೇಜಿಸಿದ್ದನು. ದೇವರ ವಾಕ್ಯವೇ ಅವನ ಅಧಿಕಾರವಾಗಿತ್ತು. ಅದು ಅವನ ಬಾಯನ್ನು ಬಿಟ್ಟು ಹೊರಟು ಹೋಗುವಂತಿರಲಿಲ್ಲ. ಅವನು ಅದನ್ನು ಯಾವಾಗಲೂ ಧ್ಯಾನ ಮಾಡುತ್ತಲೇ ಇರಬೇಕಾಗಿತ್ತು. ಇದುವೇ ನಂಬಿಕೆಗೆ ಸೂತ್ರವಾಗಿತ್ತು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನೀವು ಪಾಳೆಯದ ಎಲ್ಲ ಕಡೆಗೂ ಹೋಗಿ ಜನರಿಗೆ, ನೀವು ಇನ್ನು 3 ದಿವಸಗಳಲ್ಲಿ ಈ ಯೊರ್ದಾನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗಬೇಕು. ಆದ್ದರಿಂದ ನಿಮಗೋಸ್ಕರ ಆಹಾರವನ್ನು ಸಿದ್ಧಮಾಡಿಕೊಳ್ಳಿರಿ ಎಂದು ಹೇಳಬೇಕು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೋಡಿರಿ, ಇಸ್ರಾಯೇಲ್ಯರ ಆ ಸ್ವಾಸ್ಥ್ಯದ ಒಡೆತನವು ಯಾವ ಷರತ್ತಿಲ್ಲದಾಗಿದೆ. ಆದರೆ ಇಸ್ರಾಯೇಲ್ಯರ ಅನುಭೋಗವು ನಿಯಮಕ್ಕೊಳಪಟ್ಟದಾಗಿತ್ತು. ಇಸ್ರಾಯೇಲ್ಯರು ಆ ಪ್ರದೇಶವನ್ನು ತೆಗೆದುಕೊಳ್ಳಬೇಕಾಗಿತ್ತು. ಯೆಹೋಶುವನ ಪುಸ್ತಕದ ಕೀಲಿಕೈ ಶಬ್ದವು ಜಯ ಆಗಿರುವುದಿಲ್ಲ. ಜಯವನ್ನು ತರುವಾತನು ದೇವರೇ ಆಗಿದ್ದಾನೆ. ಈ ಪುಸ್ತಕದ ಕೀಲಿಕೈ ಶಬ್ದವು ಸ್ವಾಧೀನ ಎಂದಾಗಿರುವುದು. ಹೌದು, ಇಸ್ರಾಯೇಲ್ಯರು ಆ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿತ್ತು. ನನ್ನ ಪ್ರೀತಿಯ ದೇವಜನರೇ, ದಯಮಾಡಿ ಗಮನಿಸಿರಿ. ಸ್ವಲ್ಪ ಸಮಯದ ನಂತರ ಇಸ್ರಾಯೇಲ್ಯರು ಆ ಪ್ರದೇಶವನ್ನು ಸೇರಿದರು ಮತ್ತು ಈಗ ಅವರು ಅಲ್ಲಿನ ಕಾಳು ಕಡ್ಡಿಯನ್ನು ತಿನ್ನಬೇಕಾಗಿದೆ. ಯಾಕಂದರೆ ಈಗ ಮನ್ನಾ ಬೀಳುವುದು ನಿಂತು ಹೋಗಿದೆ. ಇಸ್ರಾಯೇಲ್ಯರು ತಾವು ಸೇರಿರುವ ಹೊಸ ಸ್ಥಳದಲ್ಲಿ ಬೆಳೆಯನ್ನು ಬೆಳೆಯಲು ಪ್ರಾರಂಭಿಸಿಲ್ಲ. ಯಾಕಂದರೆ ಅವರಿಗೆ ಬೆಳೆಸುವ ಅವಕಾಶ ದೊರೆತಿರಲಿಲ್ಲ ಮತ್ತು ಅವರು ತಿನ್ನುತ್ತಿರುವ ಹಳೆಯ ಕಾಳು ಕಡ್ಡಿಯೆಲ್ಲ ವೈರಿಯಿಂದ ಸ್ವಾಧೀನಪಡಿಸಿಕೊಂಡದ್ದೇ ಆಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದಕ್ಕೆ ನಾವು ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಮತ್ತು ಯೆಹೋಶುವನು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದ ಅರ್ಧ ಜನರಿಗೂ ಹೇಳಿದ್ದೇನೆಂದರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವೀಗ ಓದಿದಂಥ ಈ 2.5 ಕುಲದವರು ಯೊರ್ದಾನ್ ಹೊಳೆಯ ಆಚೆ ನೆಲೆಸಲು ಮನಸ್ಸು ಮಾಡದೆ ಆ ಹೊಳೆಯನ್ನು ದಾಟದೆ ಈಚೆಯಲ್ಲಿ ಉಳಿದರು. ಇಲ್ಲಿ ಅವರ ಪಕ್ಷತ್ಯಾಗವನ್ನು ಮುಂಚಿತವಾಗಿ ನಾವು ಕಂಡುಕೊಳ್ಳುತ್ತೇವೆ. ಅರಣ್ಯಕಾಂಡ ಪುಸ್ತಕ 32ನೇ ಅಧ್ಯಾಯ 4 ಮತ್ತು 5ನೇ ವಚನಗಳಲ್ಲಿ ಹೀಗೆ ನೋಡುತ್ತೇವೆ, ನಿಮ್ಮ ದಾಸರಾದ ನಮಗೆ ಬಹಳ ದನ ಕುರಿಗಳುಂಟಷ್ಟೇ. ಆದ ಕಾರಣ ನೀವು ದಾಸರಾದ ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ಯೊರ್ದಾನ್ ಹೊಳೆಯ ಆಚೆಗೆ ಬರಮಾಡದೆ ಈ ಪ್ರದೇಶವನ್ನೇ ಸ್ವಾಸ್ಥ್ಯಕ್ಕಾಗಿ ಕೊಡಬೇಕೆಂದು ಕೇಳಿಕೊಂಡರು ಎಂಬುದೇ. ಪ್ರಿಯರೇ, ಇದು ಆ 2.5 ಕುಲದವರ ನಿರ್ದಿಷ್ಟವಾದ ಒಂದು ಬೇಡಿಕೆಯಾಗಿತ್ತು. ಅವರು ಯೊರ್ದಾನ್ ಹೊಳೆಯ ಬದಿಯಲ್ಲಿನ ಪ್ರದೇಶವನ್ನು ಕೇಳಿಕೊಳ್ಳುತ್ತಾ ಇದ್ದರು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 13ರಿಂದ 15ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಆಜ್ಞಾಪಿಸಿದ್ದನ್ನು ನೆನಪು ಮಾಡಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಈ ದೇಶವನ್ನು ಕೊಟ್ಟು ವಿಶ್ರಾಂತಿಯನ್ನುಂಟು ಮಾಡಿದ್ದಾನೆ. ನಿಮ್ಮ ಹೆಂಡರು, ಮಕ್ಕಳು, ದನಕುರಿಗಳು ಮೋಶೆಯು ನಿಮಗೆ ಯೊರ್ದಾನಿನ ಆಚೆಯಲ್ಲಿ ಕೊಟ್ಟ ದೇಶದಲ್ಲೇ ಇರಲಿ. ಆದರೆ ನಿಮ್ಮ ಭಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ನಿಮ್ಮ ಸಹೋದರರ ಮುಂದೆ ಹೊರಟು ಹೊಳೆದಾಟಿ ಅವರಿಗೆ ಸಹಾಯ ಮಾಡಬೇಕು. ನಿಮ್ಮ ದೇವರಾದ ಯೆಹೋವನು ಕೊಡುವ ದೇಶವನ್ನು ನಿಮ್ಮ ಸಹೋದರರು ಸ್ವಾಧೀನ ಮಾಡಿಕೊಂಡು ಅವರೂ ನಿಮ್ಮಂತೆ ವಿಶ್ರಾಂತಿ ಹೊಂದಿದ ನಂತರ ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಯೊರ್ದಾನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ
ಸ್ವಾಸ್ಥ್ಯವಾಗಿ ಕೊಟ್ಟ ದೇಶಕ್ಕೆ ತಿರುಗಿ ಬಂದು ಅದನ್ನು ಅನುಭವಿಸಬಹುದು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಯೆಹೋಶುವನು ಆ 2 ಕುಲದವರಿಗೆ ಜ್ಞಾಪಿಸುತ್ತಿರುವುದೇನೆಂದರೆ, ಉಳಿದ ಕುಲದವರು ಯೋರ್ದಾನಿನ ಆಚೆಯ ದಡದಲ್ಲಿ ತಮ್ಮ ಸ್ವಾಸ್ಥ್ಯವನ್ನು ಹೊಂದಿಕೊಳ್ಳಲು ಈ 2 ಕುಲದವರ ಸೈನ್ಯದವರು ಅವರಿಗೆ ಸಹಾಯ ಮಾಡತಕ್ಕದ್ದು ಎಂಬ ಕರಾರಿನ ಮೇಲೆ ಮೋಶೆಯು ಈ 2 ಕುಲದವರಿಗೆ ಯೋರ್ದಾನಿನ ಪೂರ್ವ ದಿಕ್ಕಿನಲ್ಲಿ ವಾಸಿಸಲು ಅನುಮತಿಸಿರುವನು ಎಂಬುದಾಗಿ. ಪ್ರಿಯರೇ, ಇದಕ್ಕೆ ಆ 2 ಕುಲದವರು ಒಪ್ಪಿಕೊಂಡರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವು ಬಂದಿರುವಾಗ ಕಡೆಯದಾಗಿ ನಾವು ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 16ರಿಂದ 18 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅವರು ಯೆಹೋಶುವನಿಗೆ, ನೀನು ನಮಗೆ ಆಜ್ಞಾಪಿಸಿದನ್ನೆಲ್ಲ ಮಾಡುವೆವು, ಎಲ್ಲಿಗೆ ಕಳುಹಿಸಿದರೂ ಹೋಗುವೆವು. ನಾವು ಮೋಶೆಯ ಎಲ್ಲಾ ಮಾತುಗಳನ್ನು ಕೇಳಿದಂತೆ ನಿನ್ನ ಮಾತುಗಳನ್ನೂ ಕೇಳುವೆವು. ನಿನ್ನ ದೇವರಾದ ಯೆಹೋವನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರಲಿ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ ನಿನ್ನ ವಿಧಿಗಳನ್ನು ಎದುರಿಸುವವನು ಸಾಯತಕ್ಕವನೇ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ಹೇಳಿದರು ಎಂಬುದಾಗಿ. ನೋಡಿರಿ ಪ್ರಿಯರೇ, ಯೋರ್ದಾನ ಹೊಳೆಯನ್ನು ದಾಟುವುದು ಸಾಂಕೇತಿಕವಾಗಿ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವನ್ನು ಸೂಚಿಸುವಂಥದ್ದಾಗಿದೆ. ಯಾವ ಕಾರಣಕ್ಕೂ ಇದು ನಮ್ಮ ಶಾರೀರಿಕ ಮರಣವನ್ನು ಕುರಿತು ತಿಳಿಸುವುದಿಲ್ಲ. ಯೇಸು ಕ್ರಿಸ್ತನು ಒಬ್ಬಂಟಿಗನಾಗಿ ನಮ್ಮೆಲ್ಲರ ಪಾಪದ ನ್ಯಾಯತೀರ್ಪನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ತೂಗಾಡಿದನು. ಯೋರ್ದಾನ್ ಹೊಳೆಯು ಪವಿತ್ರ ಮಾಡುವಿಕೆ ಬಗ್ಗೆ ಮಾತನಾಡುತ್ತದೆ. ಹೌದು, ಯೇಸು ಕ್ರಿಸ್ತನ ಮರಣವು ನಮ್ಮನ್ನು ಪವಿತ್ರ ಮಾಡುವುದಕ್ಕಾಗಿಯೇ ಆಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಆ 2 ಕುಲದವರು ಯೋರ್ದಾನ್ ಹೊಳೆಯ ತಪ್ಪಾದ ಬದಿಯಲ್ಲಿ ಉಳಿದುಕೊಳ್ಳುವುದರಿಂದಾಗಿ ಒಂದು ದೊಡ್ಡ ತಪ್ಪನ್ನು ಮಾಡಿದರು. ಅದನ್ನು ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಮುಂದಕ್ಕೆ ಧ್ಯಾನಿಸಲಿದ್ದೇವೆ. ಇಷ್ಟು ಮಾತ್ರವಲ್ಲ ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಗಲಿಲಾಯ ಸಮುದ್ರವನ್ನು ದಾಟಿ ಆಚೆ ದಡಕ್ಕೆ ಗದರೇನರ ಸೀಮೆಗೆ ಬಂದಾಗ ಅಲ್ಲಿನ ಜನರು ಹಂದಿಗಳ ವ್ಯವಹಾರದಲ್ಲಿರುವುದನ್ನು ಕಂಡನು. ಅವರಿಗೆ ಯೇಸು ಕ್ರಿಸ್ತನ ಅವಶ್ಯಕತೆ ಇರಲಿಲ್ಲ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 28ನೇ ವಚನದಿಂದ 34ನೇ ವಚನದವರೆಗೆ ಓದುವಾಗ ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ಆ ಜನರು ಯೋರ್ದಾನ್ ಹೊಳೆಯ ತಪ್ಪಾದ ಬದಿಯಲ್ಲಿ ತಪ್ಪಾಗಿ ಪ್ರಾರಂಭಿಸಿದರು. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವ ನನ್ನ ಪ್ರೀತಿಯ ದೇವಜನರೇ, ಕೇಳಿರೋ ವಾಕ್ಯದ ಬೆಳಕಿನಲ್ಲಿ ನಮ್ಮ ಹೃದಯಗಳನ್ನು, ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳೋಣ. ಮೋಶೆಯ ನಂತರ ಇಸ್ರಾಯೇಲ್ಯರನ್ನು ನಡೆಸುವುದಕ್ಕಾಗಿ ದೇವರು ಯೆಹೋಶುವನನ್ನು ಆಯ್ದುಕೊಂಡು ಅವನಿಗೆ ಆದೇಶ ನೀಡಿದಾಗ ದೇವರು ಅವನನ್ನು ಉತ್ತೇಜಿಸಿದಂಥ ರೀತಿಯನ್ನು ನಾವು ಅರಿತಿರುವೆವು. ಯೆಹೋಶುವನು ದೇವರಲ್ಲಿ ಭರವಸವನ್ನಿಟ್ಟು ತನ್ನ ಅಧಿಕಾರವನ್ನು ವಹಿಸಿಕೊಂಡನು. ಇಂದು ಅದೇ ಜೀವಿಸುವ ದೇವರು ನಮ್ಮನ್ನು ಉತ್ತೇಜಿಸುತ್ತಿರುವನು. ನಮಗೆ ನೇಮಕವಾದ ಜವಾಬ್ದಾರಿಕೆಯ ಕೆಲಸ ಕಾರ್ಯಗಳಲ್ಲಿ ಆತನು ನಮ್ಮೊಂದಿಗಿರುವುದಾಗಿ ವಾಗ್ದಾನ ಮಾಡಿರುವನು. ಹೌದು, ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ. ಆತನು ತನ್ನ ವಾಗ್ದಾನಕ್ಕನುಸಾರವಾಗಿ ನಮ್ಮನ್ನು ಬಲಪಡಿಸಿ ನಮ್ಮೊಂದಿಗಿದ್ದು ಮುನ್ನಡೆಸುತ್ತಾನೆ. ಪ್ರಿಯರೇ, ರೂಬೇನ್ಯರು, ಗಾದ್ಯರು ಮತ್ತು ಮನಸ್ಸೆಯವರ ಅರ್ಧ ಕುಲದವರು ಯೋರ್ದಾನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿಯೇ ತಮಗಾಗಿ ಸ್ವಾಸ್ಥ್ಯವನ್ನು ಕೊಡುವಂತೆ ಮೋಶೆಯನ್ನು ಕೇಳಿಕೊಂಡಿದ್ದರು. ಅದು ತಪ್ಪಾದ ಆಯ್ಕೆಯಾಗಿತ್ತು. ಹಾಗೆಯೇ ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ನಾವೇನಾದರೂ ತಪ್ಪಾದ ಆಯ್ಕೆಗಳನ್ನು ಮಾಡಿಕೊಂಡಿದ್ದೇ ಆದರೆ ಹಿಂದೆ ಯೇಸು ಕ್ರಿಸ್ತನ ಸನ್ನಿಧಿಗೆ ಪಶ್ಚಾತ್ತಾಪದಿಂದ ಓಡಿ ಬರೋಣ. ಆತನು ನಮಗೋಸ್ಕರ ಕಾದುಕೊಂಡಿದ್ದಾನೆ. ಆತನು ನಮ್ಮನ್ನು ಇನ್ನೂ ಪ್ರೀತಿಸ್ತಾನೆ. ಪ್ರಿಯರೇ, ಆದುದರಿಂದ ಹಿಂದೆ ನಾವು ದೇವರ ಸಮ್ಮುಖದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಆತನ ಚಿತ್ತವು ಪರಿಪೂರ್ಣವಾದಂಥ ಚಿತ್ತವಾಗಿರುವುದರಿಂದ ನಾವು ಆತನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ನೀವೆಲ್ಲರೂ ಸಂತೋಷಪಟ್ಟಿದ್ದೀರಿ ಹಾಗೂ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನಂಬುತ್ತೇನೆ. ಯೆಹೋಶುವನು ತನ್ನ ಹೆಸರಿನಲ್ಲಿಯೂ ಕ್ರಿಯೆಯಲ್ಲಿಯೂ ಕ್ರಿಸ್ತನ ಮಾದರಿಯಾಗಿದ್ದಾನೆ. ಯೆಹೋಶುವನ ಪುಸ್ತಕದ ಪೀಠಿಕೆಯ ಸವಿಸ್ತಾರವಾದ ಭಾಗವನ್ನು ನೋಡಿಕೊಂಡೆವು. ಪ್ರಿಯರೇ, ಯೋರ್ದನ್ ಹೊಳೆಯನ್ನು ದಾಟುವುದು ಸಾಂಕೇತಿಕವಾಗಿ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವನ್ನು ಸೂಚಿಸುವಂಥದ್ದಾಗಿದೆ. ದೇವರ ವಾಕ್ಯ ಅಧ್ಯಯನದಲ್ಲಿ ಸ್ಪರ್ಶಿಸಲ್ಪಟ್ಟ ನಾವು ದೇವರ ಚಿತ್ತಕ್ಕೆ ವಿಧೇಯರಾಗೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಬಂದಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಎಷ್ಟು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿದ್ದಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ
ನಮ್ಮ ಪ್ರೀತಿಯ ಆತ್ಮೀಯ ಬಾಂಧವರನ್ನು ಆಶೀರ್ವದಿಸು. ಅವರ ಒಬ್ಬೊಬ್ಬರ ಸಮಸ್ಯೆಗಳನ್ನು ಪರಿಹರಿಸು. ನಿಜವಾದ ದೇವರು ಯೇಸುಕ್ರಿಸ್ತನು ಎಂಬುದಾಗಿ ಅರಿಯುವಂತೆ ಯೆಹೋಶುವನ ಪುಸ್ತಕದಿಂದ ಅನೇಕ ಆತ್ಮಿಕ ಪಾಠಗಳನ್ನು, ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸಿಕೊಡಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸುಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ವೀಕ್ಷಕರೇ, ಇನ್ನೂ ಸವಿಸ್ತಾರವಾಗಿ ಅರ್ಥಗರ್ಭಿತವಾಗಿ ಕಾರ್ಯಕ್ರಮವು ಮೂಡಿ ಬರಬೇಕೆಂದು ಬಯಸ್ತಾ ಇದ್ದೀರಾ? ಹಾಗಾದರೆ ತಡವೇಕೆ ಮಾಡ್ತಿದ್ದೀರಾ? ಈಗಾಗಲೇ ನಾವು ತಿಳಿಸಿರುವ ಮೊಬೈಲ್ ಸಂಖ್ಯೆಗೆ ಮಿಸ್ ಕಾಲ್ ಕೊಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ನಾವು ಭೇಟಿಯಾಗೋಣ. ವಂದನೆಗಳು.